ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸೇಲಿಂಗ್ ಟು ಬೈಜಾಂಟಿಯಂ ಬೈ ಡಬ್ಲ್ಯೂ.ಬಿ. ಈಟ್ಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಸೇಲಿಂಗ್ ಟು ಬೈಜಾಂಟಿಯಂ, ಡಬ್ಲ್ಯೂ.ಬಿ. ಈಟ್ಸ್ ರವರ ಈ ಪದ್ಯದ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಈ ಒಂದು ಪದ್ಯವು ಅಮರತ್ವ ಮತ್ತು ಆರ್ಟ್ಸ್, ಕಲೆ ಆ್ಯಂಡ್ ಮಾರ್ಟಾಲಿಟಿ ವಿರುದ್ಧದ ಒಂದು ಹೋರಾಟದ ವಿಷಯವನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇವರು ಈ ಒಂದು ನೈಸರ್ಗಿಕ ಪ್ರಪಂಚದ ನಶ್ವರತೆ ಮತ್ತು ಕಲೆಯ ಸ್ಥಿರತೆಯ ಬಗ್ಗೆ ಈ ಒಂದು ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಇದು ವೃದ್ಧಾಪ್ಯದ ಆತಂಕಗಳು ಮತ್ತು ಕಲೆಯ ಮೂಲಕ ಅತೀಂದ್ರಿಯತೆಯ ಬಗ್ಗೆ, ಒಂದು ಬಯಕೆಯ ಬಗ್ಗೆ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಒಂದು ಮೊದಲ ಸ್ಟ್ಯಾನ್ಸಾದ ಒಂದು ಸಾಲುಗಳನ್ನು ನೋಡಿದರೆ, that is no country for old man, the young in one another's arms, birds in the trees, those dying generation at their song, the Solomon falls, the mackerel crowded seas, fish flesh or fowl comment all summer long, whatever is begotten, born and dies, caught in the sensual music, all neglect, monuments of unaging intellect. ನೋಡಿ, ಈ ಒಂದು ಮೊದಲ ಸ್ಟ್ಯಾನ್ಸಾದಲ್ಲಿ ಮೊದಲ ಸಾಲಿನಲ್ಲಿ ಡಬ್ಲ್ಯೂ.ಬಿ. ಹೇಳ್ತಾ ಇದ್ದಾರೆ, ದಟ್ ಈಸ್ ನೋ ಕಂಟ್ರಿ ಫಾರ್ ಓಲ್ಡ್ ಮ್ಯಾನ್, ಅದು ಮುದುಕರಿಗೆ ಸೂಕ್ತವಾದಂತಹ ಒಂದು ದೇಶವಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ತಾನು ಇರುವ ಜಾಗ ವಯಸ್ಸಾದವರಿಗೆ ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲಿ ಆ ದೇಶ ಅಂದಾಗ ಒಂದು ಭೌತಿಕ ಪ್ರಪಂಚ, ಅಲ್ಲಿ ವಯಸ್ಸಾದವರ ಶಕ್ತಿ ಕುಂದುತ್ತಾ ಇದೆ ಮತ್ತು ಅವರು ಹೊಸದನ್ನು ಸೃಷ್ಟಿಸಲು ಅವರ ಕೈಯಲ್ಲಿ ಆಗ್ತಾ ಇಲ್ಲ. ಇದು ಲೌಕಿಕ ಆಕರ್ಷಣೆಗಳಿಂದ ತುಂಬಿರ್ತಕ್ಕಂಥ ಪ್ರಪಂಚವನ್ನು ಸೂಚಿಸ್ತಾ ಇದೆ. ಅಲ್ಲಿ ವೃದ್ಧಾಪ್ಯವು ಸೌಂದರ್ಯ ಮತ್ತು ಶಕ್ತಿಯನ್ನು ಕುಸಿತಾ ಇದೆ ಅಂತಕ್ಕಂಥ ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ದ ಯಂಗ್ ಇನ್ ಒನ್ ಅನದರ್ಸ್ ಆರ್ಮ್ಸ್, ಬರ್ಡ್ಸ್ ಇನ್ ದ ಟ್ರೀಸ್. ಅಂದರೆ ಇಲ್ಲಿ ಯುವಕರು ಪರಸ್ಪರ ಒಬ್ಬೊಬ್ಬರನ್ನು ಅಪ್ಪಿಕೊಂಡಿದ್ದಾರೆ, ಪ್ರೀತಿಯಲ್ಲಿ ಮುಳುಗಿದ್ದಾರೆ ಮತ್ತು ಮರಗಳಲ್ಲಿ ಪಕ್ಷಿಗಳು ಹಾಡುತ್ತಿವೆ. ಅಂದರೆ ಇದು ಯೌವನದ ಶಕ್ತಿ, ಪ್ರೀತಿ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸ್ತಾ ಇರ್ತಕ್ಕಂಥ ಸಾಲು. ಇದು ತಾತ್ಕಾಲಿಕ ಆನಂದ ಮತ್ತು ದೈಹಿಕ ಸುಖಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವಂತಹ ಭೌತಿಕ ಜೀವನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೋಸ್ ಡೈಯಿಂಗ್ ಜನರೇಷನ್ಸ್ ಅಟ್ ದೇರ್ ಸಾಂಗ್, ಅಂದರೆ ಇಲ್ಲಿ ಆ ಒಂದು ಹಾಡಿನಲ್ಲಿ ತಲೆಮಾರುಗಳ ಒಂದು ಡೈಯಿಂಗ್, ಸಾಯುವಂತಹ ಒಂದು ಹಾಡಾಗಿದೆ ಅಂತ. ಅಂದರೆ ಸಾಯುತ್ತಿರುವ ತಲೆಮಾರುಗಳು ಎಂಬುದನ್ನು ಮಾನವ ಜೀವನದ ಒಂದು ಅನಿಶ್ಚಿತತೆ, ಅಂದರೆ ನಶ್ವರತೆ ಬಗ್ಗೆ ಒತ್ತಿ ಹೇಳುತ್ತೆ. ಯುವಕರು ಮತ್ತು ನಿಸರ್ಗದ ಸೌಂದರ್ಯವು ಶಾಶ್ವತವಲ್ಲ, ಅವು ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸಾಲಮನ್ ಫಾಲ್ಸ್, ದ ಮಾಕರಲ್ ಕ್ರೌಡೆಡ್ ಸೀಸ್. ಇಲ್ಲಿ ಸಾಲಮನ್ ಅಂತಕ್ಕಂಥದ್ದು ಮೀನುಗಳು ಜಲಪಾತಗಳಿಂದ ಜಿಗಿಯುತ್ತಿವೆ ಮತ್ತು ಸಮುದ್ರಗಳು ಮ್ಯಾಕರಲ್ ಮೀನುಗಳಿಂದ ತುಂಬಿವೆ. ಅಂದರೆ ಇದು ಪ್ರಕೃತಿಯ ಚಲನಶೀಲತೆ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತೆ. ಈ ಚಿತ್ರಣಗಳು ಜೀವನದ ಚಕ್ರವನ್ನು, ಹುಟ್ಟು, ಬೆಳವಣಿಗೆ, ಸಾವು ನಿಸರ್ಗದಲ್ಲಿ ನಿರಂತರವಾಗಿ ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫಿಶ್ ಫ್ಲೆಶ್ ಆರ್ ಫೌಲ್ ಕಮೆಂಡ್ ಆಲ್ ಸಮ್ಮರ್ ಲಾಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮೀನು, ಪ್ರಾಣಿಗಳು ಮತ್ತು ಪಕ್ಷಿಗಳು ಬೇಸಿಗೆಯ ಉದ್ದಕ್ಕೂ ಇರ್ತವೆ ಅಂತ. ಮೀನು, ಮಾಂಸ ಮತ್ತು ಪಕ್ಷಿ ಎಂಬ ಜೀವಂತ ಜೀವಿಗಳನ್ನು ಪ್ರತಿನಿಧಿಸುತ್ತೆ. ಇವು ಬೇಸಿಗೆಯ ಸಂಪೂರ್ಣ ಸೌಂದರ್ಯವನ್ನು ಮತ್ತು ಫಲವತ್ತತೆಯನ್ನು ಆನಂದಿಸ್ತವೆ ಅಂತ ಡಬ್ಲ್ಯೂ.ಬಿ. ಹೇಳ್ತಾ ಇದ್ದಾರೆ. ವಾಟ್ ಎವರ್ ಈಸ್ ಬಿಗಾಟನ್, ಬಾರ್ನ್ ಅಂಡ್ ಡೈಸ್. ಅಂದರೆ ಇಲ್ಲಿ ಹುಟ್ಟಿ ಬೆಳೆದಂತಹ ಮತ್ತು ಸತ್ತುವಾದ ಪ್ರತಿಯೊಂದನ್ನು ಶ್ಲಾಘಿಸಲಾಗ್ತಾ ಇದೆ. ಇದು ನೈಸರ್ಗಿಕ ಜಗತ್ತಿನ ಮೂಲಭೂತ ಸತ್ಯವನ್ನು ಹೇಳ್ತಾ ಇದೆ. ಪ್ರತಿ ಜೀವಿಯು ಹುಟ್ಟುತ್ತೆ, ಬದುಕುತ್ತದೆ ಮತ್ತು ಅಂತಿಮವಾಗಿ ಸಾಯುತ್ತೆ. ಇದು ಭೌತಿಕ ಅಸ್ತಿತ್ವದ ತಾತ್ಕಾಲಿಕತೆಯನ್ನು ಒತ್ತಿ ಹೇಳ್ತಾ ಇದ್ದಾರೆ. ಕಾಟ್ ಇನ್ ದಟ್ ಸೆನ್ಷಿಯಲ್ ಮ್ಯೂಸಿಕ್ ಆಲ್ ನೆಗ್ಲೆಕ್ಟ್. ಅಂದರೆ ಇಲ್ಲಿ ದೈಹಿಕ ಆಕರ್ಷಣೆಗಳಿಂದ ಉಂಟಾಗುವಂಥ ಸಂಗೀತದಲ್ಲಿ ಎಲ್ಲರೂ ಮುಳುಗಿ ಹೋಗಿದ್ದಾರೆ, ಎಲ್ಲವನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂದ್ರಿಯ ಸಂಗೀತ ಅಂದರೆ ಭೌತಿಕ ಸುಖಗಳು, ಯೌವನದ ಆಕರ್ಷಣೆಗಳು, ಲೌಕಿಕ ಆನಂದಗಳು. ಈ ಸುಖಗಳಲ್ಲಿ ಮುಳುಗಿರ್ತಕ್ಕಂಥ ಜನರು ಆಧ್ಯಾತ್ಮಿಕತೆ ಮತ್ತು ಬೌದ್ಧಿಕ ಮೌಲ್ಯಗಳನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾನ್ಯುಮೆಂಟ್ಸ್ ಆಫ್ ಅನ್ಏಜಿಂಗ್ ಇಂಟೆಲೆಕ್ಟ್, ವಯಸ್ಸಾಗದ ಬುದ್ಧಿಯ ಸ್ಮಾರಕಗಳನ್ನು ನಿರ್ಲಕ್ಷಿಸ್ತಾ ಇದ್ದಾರೆ. ಅಂದರೆ ವಯಸ್ಸಾಗದ ಬುದ್ಧಿಯ ಸ್ಮಾರಕಗಳು ಎಂದರೆ ಕಲೆ, ತತ್ವಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಇವು ಕಾಲವನ್ನು ಮೀರಿದವು ಮತ್ತು ಶಾಶ್ವತವಾದಂಥ ಮೌಲ್ಯವನ್ನು ಹೊಂದಿದೆ. ಭೌತಿಕ ಸುಖಗಳಲ್ಲಿ ಸಿಕ್ಕಿಬಿದ್ದವರು ಈ ಶಾಶ್ವತ ಮೌಲ್ಯಗಳನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯ ಒಂದು ಸ್ಟ್ಯಾನ್ಸಾದ ಸಾಲುಗಳಿಗೆ ಬಂದಾಗ, ಅನ್ ಏಜ್ಡ್ ಮ್ಯಾನ್ ಈಸ್ ಬಟ್ ಪಾಲ್ಟ್ರಿ ಥಿಂಗ್. ಇಲ್ಲಿ
ವಯಸ್ಸಾದ ವ್ಯಕ್ತಿಯು ಅಲ್ಪ ಮೌಲ್ಯದ ವಸ್ತುವಾಗಿದ್ದಾನೆ ಅಂತ. ವೃದ್ಧಾಪ್ಯದಲ್ಲಿ ದೇಹವು ದುರ್ಬಲಗೊಳ್ತಾ ಇದೆ, ಶಕ್ತಿ ಕುಂದುತ್ತೆ. ಇದರಿಂದಾಗಿ ವ್ಯಕ್ತಿಯು ತನ್ನ ಯೌವನದ ವೈಭವವನ್ನು ಕಳೆದುಕೊಳ್ತಾನೆ. ಇದು ದೇಹದ ಒಂದು ನಶ್ವರತೆ ಬಗ್ಗೆ ಈ ಸಾಲು ಹೇಳುತ್ತೆ. ಎ ಟ್ಯಾಟರ್ಡ್ ಕೋಟ್ ಅಪಾನ್ ಎ ಸ್ಟಿಕ್ ಅನ್ಲೆಸ್ ಸೋಲ್ ಕ್ಲಾಪ್ ಇಟ್ಸ್ ಹ್ಯಾಂಡ್ಸ್ ಆ್ಯಂಡ್ ಸಿಂಗ್ ಆ್ಯಂಡ್ ಲೌಡರ್ ಸಿಂಗ್. ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕೋಲಿನ ಮೇಲೆ ಹಾಕಿರ್ತಕ್ಕಂತಹ ಒಂದು ಹರಿದ ಬಟ್ಟೆಯಂತೆ ಅಂತ. ಅಂದರೆ ಇದು ವೃದ್ಧಾಪ್ಯದಲ್ಲಿ ದೇಹದ ದುರ್ಬಲತೆ ಮತ್ತು ನಶ್ವರತೆಯನ್ನು ಹೋಲಿಸುತ್ತದೆ. ದೇಹವು ಬರೀ ಹರಿದ ಬಟ್ಟೆಯಂತೆ ಕಾಣುತ್ತೆ ಮತ್ತು ಅದರ ಹಿಂದಿನ ಶಕ್ತಿ ಮತ್ತು ಸೌಂದರ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಆತ್ಮವು ಆನಂದದಿಂದ ಕೈಗಳನ್ನು ಚಪ್ಪಾಳೆ ತಟ್ಟಿ ಹಾಡಬೇಕು ಮತ್ತು ಇನ್ನೂ ಜೋರಾಗಿ ಹಾಡಬೇಕು. ನೋಡಿ, ಸೋಲ್ ಕ್ಲಾಪ್ಸ್ ಇಟ್ಸ್ ಹ್ಯಾಂಡ್ಸ್ ಆ್ಯಂಡ್ ಸಿಂಗ್ ಆ್ಯಂಡ್ ಲೌಡರ್ ಸಿಂಗ್. ಅಂದರೆ ಆತ್ಮವು ಆನಂದದಿಂದ ಕೈಗಳನ್ನು ಚಪ್ಪಾಳೆ ತಟ್ಟಿ ಜೋರಾಗಿ ಹಾಡಬೇಕು ಅಂತ. ಅಂದರೆ ದೇಹವು ದುರ್ಬಲವಾದರೂ ಆತ್ಮವು ತನ್ನ ಶಕ್ತಿಯನ್ನು ಮತ್ತು ತನ್ನ ಆನಂದವನ್ನು ವ್ಯಕ್ತಪಡಿಸಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇದು ಒಂದು ಆಧ್ಯಾತ್ಮಿಕವಾದ ಜಾಗೃತಿ ಮತ್ತು ಕಲೆಯ ಮೂಲಕ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳುವುದನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ಎವರಿ ಟ್ಯಾಟರ್ ಇನ್ ಇಟ್ಸ್ ಮಾರ್ಟಲ್ ಡ್ರೆಸ್. ಅಂದರೆ ತನ್ನ ಈ ಒಂದು ಕ್ಷಣಿಕವಾದಂಥ ದೇಹದ ಪ್ರತಿ ಹರಿದಂತಹ ಭಾಗಕ್ಕೂ ಸಹ ಇದನ್ನು ಹೇಳಬೇಕು. ಅಂದರೆ ದೇಹವು ಎಷ್ಟು ದುರ್ಬಲವಾದರೂ ಆತ್ಮವು ಆ ದುರ್ಬಲತೆಯನ್ನು ಮೀರಿ ನಿಲ್ಲಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ದೇಹದ ಒಂದು ನಶ್ವರತೆಯನ್ನು ಒಪ್ಪಿಕೊಳ್ಬೇಕು, ಆಧ್ಯಾತ್ಮಿಕವಾಗಿ ಬೆಳೆಯುವ ಕಲ್ಪನೆಯನ್ನು ಈ ಸಾಲು ಹೇಳ್ತಾ ಇದೆ. ನಾರ್ ಈಸ್ ದೇರ್ ಸಿಂಗಿಂಗ್ ಸ್ಕೂಲ್ ಬಟ್ ಸ್ಟಡಿಯಿಂಗ್ ಮಾನ್ಯುಮೆಂಟ್ಸ್ ಆಫ್ ಇಟ್ಸ್ ಓನ್ ಮ್ಯಾಗ್ನಿಫೈಸ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾಳೆ, ಹಾಡಲು ಯಾವುದೇ ಶಾಲೆ ಇಲ್ಲ, ಆದರೆ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ. ಹಾಡಲು ಅಥವಾ ಕಲೆಯ ಅಭಿವ್ಯಕ್ತಿಗೆ ಯಾವುದೇ ಒಂದು ಸಿದ್ಧಪಡಿಸಿರ್ತಕ್ಕಂಥ ಮಾರ್ಗವಿಲ್ಲ. ಕಲಿಕೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ಮೂಲಕವೇ ನಿಜವಾದಂತಹ ಕಲೆಯನ್ನು ಕಂಡುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಮಾನ್ಯುಮೆಂಟ್ಸ್ ಆಫ್ ಇಟ್ಸ್ ಓನ್ ಮ್ಯಾಗ್ನಿಫೈಸ್ ಅಂದರೆ ತನ್ನದೇ ಆದ ವೈಭವದ ಸ್ಮಾರಕಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಅಂತ. ತನ್ನದೇ ಭವ್ಯತೆಯ ಸ್ಮಾರಕಗಳು ಎಂದರೆ ಮಾನವನ ಬುದ್ಧಿಶಕ್ತಿ, ಕಲೆ, ಆಧ್ಯಾತ್ಮಿಕ ಸಾಧನೆಗಳು. ಇವು ಶಾಶ್ವತ ಮೌಲ್ಯಗಳನ್ನು ಹೊಂದಿದ್ದು ಇವುಗಳ ಅಧ್ಯಯನದ ಮೂಲಕವೇ ನಾವು ಅಮರತ್ವವನ್ನು ಪಡೆಯಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಂತರ ಆ್ಯಂಡ್ ದೇರ್ ಫೋರ್ ಐ ಹ್ಯಾವ್ ಸೇಲ್ಡ್ ದ ಸೀ ಆ್ಯಂಡ್ ಟು ದ ಹೋಲಿ ಸಿಟಿ ಆಫ್ ಬೈಜಾಂಟಿಯಮ್. ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ, ನಾನು ಅದಕ್ಕಾಗಿ ಸಮುದ್ರಗಳನ್ನು ದಾಟಿ ಇಲ್ಲಿಗೆ ಬಂದಿದ್ದೇನೆ. ಇದು ಕವಿಯ ಒಂದು ಆಧ್ಯಾತ್ಮಿಕ ಪ್ರಯಾಣವನ್ನು ಸೂಚಿಸ್ತಾ ಇದೆ. ಲೌಕಿಕ ಜಗತ್ತನ್ನು, ಒಂದು ಸುಖ ಭೋಗಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಾಶ್ವತ ಕಲೆಯ ಅನ್ವೇಷಣೆಯಲ್ಲಿ ಆತನು ಆ ಒಂದು ಬೈಜಾಂಟಿಯಂಗೆ ಹೊರಟಿರುವುದಾಗಿ ಕವಿ ಹೇಳ್ತಾ ಇದ್ದಾರೆ. ಬೈಜಾಂಟಿಯಂನ ಪವಿತ್ರ ನಗರಕ್ಕೆ ಬಂದಿದ್ದೇನೆ, ಟು ದ ಹೋಲಿ ಸಿಟಿ ಆಫ್ ಬೈಜಾಂಟಿಯಂ. ಬೈಜಾಂಟಿಯಂ ಇಲ್ಲಿ ಕೇವಲ ನಗರವಲ್ಲ, ಅದು ಆಧ್ಯಾತ್ಮಿಕ ಜ್ಞಾನ, ಕಲೆ ಮತ್ತು ಮಾರ್ಟಾಲಿಟಿ ಒಂದು ಅಮರತ್ವದ ಸಂಕೇತ ಆಗಿದೆ. ಇದು ಕವಿಯ ಒಂದು ಆ ಬಯಕೆಯನ್ನು ಈ ಸಾಲು ಪ್ರತಿನಿಧಿಸ್ತಾ ಇದೆ. ಇನ್ನು ನಂತರ ಸ್ಟ್ಯಾನ್ಸಾಗೆ ಬಂದಾಗ, ಓ ಸೇಜಸ್ ಸ್ಟ್ಯಾಂಡಿಂಗ್ ಇನ್ ಗಾಡ್ಸ್ ಓಲಿ ಫೈರ್. ಓ ದೇವರ ಪವಿತ್ರ ಅಗ್ನಿಯಲ್ಲಿ ನಿಂತಿರ್ತಕ್ಕಂಥ ಜ್ಞಾನಿಗಳೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸೇಜಸ್ ಜ್ಞಾನಿ ಅಂತ, ಆಧ್ಯಾತ್ಮಿಕ ಜ್ಞಾನೋದಯ ಪಡೆದವರು, ಕಲಾವಿದರು, ಸಂತರು. ದೇವರ ಪವಿತ್ರ ಅಗ್ನಿ ಅಂದರೆ ಆಧ್ಯಾತ್ಮಿಕ ಶುದ್ಧೀಕರಣ, ದೈವಿಕ ಜ್ಞಾನ ಮತ್ತು ಅಮರತ್ವದ ಸಂಕೇತ. ಕವಿ ಅವರ ಮಾರ್ಗದರ್ಶನವನ್ನು ಇಲ್ಲಿ ಕೋರ್ತಾ ಇದ್ದಾರೆ. ಆ್ಯಸ್ ಇನ್ ದ ಗೋಲ್ಡ್ ಮೊಸೈಕ್ ಆಫ್ ಎ ವಾಲ್ ಕಮ್ ಫ್ರಮ್ ದ ಹೋಲಿ ಫೈರ್ ಫರ್ನ್ ಇನ್ ಗಯರ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಗೋಡೆಯ ಮೇಲಿನ ಒಂದು ಚಿನ್ನದ ಮೊಸಾಯಿಕ್ನಲ್ಲಿರುವಂತೆ. ಅಂದರೆ ಬೈಜಾಂಟಿಯಂನ ಕಲೆಯ ವೈಭವ ಇದು ಸೂಚಿಸುತ್ತೆ. ವಿಶೇಷವಾಗಿ ಮೊಸಾಯಿಕ್ ಕಲೆ ಇದು ಅಮರ ಕಲೆಯನ್ನು ಪ್ರತಿನಿಧಿಸುತ್ತೆ. ಅಲ್ಲಿ ಜ್ಞಾನಿಗಳು ಶಾಶ್ವತವಾಗಿ ಅಮರರಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. ಪವಿತ್ರ ಅಗ್ನಿಯಿಂದ ಸುರುಳಿಯಾಗಿ ತಿರುಗುತ್ತಾ ಬನ್ನಿ ಅಂತ. ಅಂದರೆ ಕಮ್ ಫ್ರಮ್ ಎ ಹೋಲಿ ಫೈರ್ ಫರ್ನ್ ಇನ್ ಎ ಗಯರ್. ಗಯರ್ ಅಂದರೆ ತಿರುಗುತ್ತಾ, ಸುರುಳಿಯಾಗಿ ತಿರುಗುತ್ತಾ ಬನ್ನಿ ಅಂತ. ಅಂದರೆ ಫರ್ನ್ ಇನ್ ಗಯರ್ ಎಂಬುದು ಈಟ್ಸರ್ ಅವರ ಒಂದು ಸ್ವಂತ ಆಧ್ಯಾತ್ಮಿಕ ಜ್ಞಾನದ ಒಂದು ಭಾಗ. ಇದು ಸಮಯ ಮತ್ತು ಅಸ್ತಿತ್ವದ ಚಕ್ರವನ್ನು ಸೂಚಿಸುತ್ತೆ. ಋಷಿಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಕವಿಯ ಆತ್ಮ ಮಾರ್ಗದರ್ಶನ ನೀಡಲು ಬರಬೇಕು ಎಂದು ಅಲ್ಲಿ ಕವಿ ಆಶಿಸ್ತಾ ಇದ್ದಾರೆ. ಆ್ಯಂಡ್ ಬಿ ದ ಸಿಂಗಿಂಗ್ ಮಾಸ್ಟರ್ ಆಫ್ ಮೈ ಸೋಲ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಆತ್ಮಕ್ಕೆ ಹಾಡಲು ಕರಗಿಸುವ ಗುರುಗಳಾಗಿ ಅಂತ. ಅಂದರೆ ನನ್ನ ಕವಿ ತನ್ನ ಆತ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಕಲೆಯ ಸಾರವನ್ನು ಕಲಿಸುವಂಥ ಋಷಿಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಇದು ದೇಹದ ಒಂದು ಟೆಂಪ್ರವರಿ ನಶ್ವರತೆಯನ್ನು ಮೀರಿ ಆತ್ಮಕ್ಕೆ ಶಾಶ್ವತತೆಯನ್ನು ನೀಡ್ತಕ್ಕಂತಹ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ಸ್ಯೂಮ್ ಮೈ ಆರ್ಟ್ ಅವೇ ಸಿಕ್ ವಿತ್ ಡಿಸೈರ್ ಆ್ಯಂಡ್ ಫಾಸ್ಟನ್ ಟು ಎ ಡೈಯಿಂಗ್ ಅನಿಮಲ್. ಇಟ್ knows not what it is and guide me into the sacrifice of
ಎಟರ್ನಿಟಿ. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಕನ್ಸ್ಯೂಮ್ ಮೈ ಹಾರ್ಟ್ ಅವೇ ಸಿಕ್ ವಿತ್ ಡಿಸೈರ್. ನನ್ನ ಹೃದಯವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿ ಆಸೆಯಿಂದ ನಾನು ಅಸ್ವಸ್ಥನಾಗಿದ್ದೇನೆ ಅಂತ. ಹೃದಯವನ್ನು ಸುಟ್ಟು ಹಾಕಿ ಅಂದರೆ ಲೌಕಿಕ ಆಸೆಗಳು, ಭೌತಿಕ ಆಸೆಗಳು, ಭೌತಿಕ ಆಕರ್ಷಣೆಗಳು, ದೇಹದ ಬಂಧನಗಳಿಂದ ಮುಕ್ತಿಯನ್ನು ಪಡೆಯುವಂತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕವಿ ತನ್ನ ಇಂದ್ರಿಯ ಆಸೆಗಳಿಂದ ಬಳಲ್ತಾ ಇದ್ದೇನೆ ಮತ್ತು ಅವುಗಳಿಂದ ಮುಕ್ತಿಯನ್ನು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹ್ಯಾಸ್ ಪಾಸ್ಟನ್ ಟು ಡೈಯಿಂಗ್ ಅನಿಮಲ್. ನಾನು ಸಾಯುತ್ತಿರುವ ಪ್ರಾಣಿಗೆ ಬಂಧಿತನಾಗಿದ್ದೇನೆ. ಅಂದರೆ ಸಾಯುತ್ತಿರುವ ಪ್ರಾಣಿ ಅಂದರೆ ನಶ್ವರದ ಈ ಒಂದು ಮಾನವನ ದೇಹ. ಕವಿ ತನ್ನ ಆತ್ಮವು ಈ ದೇಹದಿಂದ ಬಂಧಿತವಾಗಿದೆ, ಅದರಿಂದ ಮುಕ್ತನಾಗಲು ಬಯಸ್ತಾ ಇದ್ದಾನೆ. ಇಟ್ ನೋಸ್ ನಾಟ್ ವಾಟ್ ಇಟ್ ಈಸ್. ಅಂದರೆ ಆ ದೇಹ ತಾನು ಏನು ಎಂಬುದನ್ನು ಇನ್ನೂ ಅದಕ್ಕೆ ಅರಿವಿಲ್ಲ ಅಂತ. ದೇಹವು ತನ್ನ ಒಂದು ಟೆಂಪ್ರವರಿ ಆ ನಶ್ವರತೆ ಮತ್ತು ಆಧ್ಯಾತ್ಮಿಕ ಆಯಾಮದ ಬಗ್ಗೆ ದೇಹಕ್ಕೆ ಒಂದು ಅರಿವಿಲ್ಲ. ಆತ್ಮವು ದೇಹದ ಬಂಧನದಿಂದ ಮುಕ್ತಿವಾದಾಗ ಮಾತ್ರ ತನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಗ್ಯಾದರ್ ಮೀ ಇನ್ ಟು ದ ಆರ್ಟಿಫೈಸ್ ಆಫ್ ಎಟರ್ನಿಟಿ. ನನ್ನನ್ನು ಶಾಶ್ವತೆಯ ಕಡೆಗೆ ಒಟ್ಟುಗೂಡಿಸಿ ಅಂತ. ಶಾಶ್ವತೆಯ ಒಂದು ಕೃತಕತೆ ಅಂತಕ್ಕಂಥದ್ದು ಕಲೆಯ ಮೂಲಕ ಸಾಧಿಸಿರ್ತಕ್ಕಂಥ ಒಂದು ಅಮರತ್ವ. ಕವಿ ತನ್ನ ದೇಹವನ್ನು ತ್ಯಜಿಸಿ ಕಲೆಯ ಮೂಲಕ ಶಾಶ್ವತವಾಗಿ ಬದುಕಲು ಬಯಸ್ತಾ ಇದ್ದಾರೆ. ಇದು ನೈಸರ್ಗಿಕವಾದಂತಹ ಒಂದು ಆ ನಶ್ವರತೆಯನ್ನು ಮೀರಿ ಕಲೆಯ ಮೂಲಕ ಅಮೃತವನ್ನು ಪಡಿತಕ್ಕಂತಹ ಒಂದು ಕಲ್ಪನೆ ಕವಿಯದಾಗಿದೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ಒನ್ಸ್ ಔಟ್ ಆಫ್ ನೇಚರ್ ಐ ಶೆಲ್ ನೆವರ್ ಟೇಕ್ ಮೈ ಬಾಡಿಲಿ ಫಾರ್ಮ್ ಎನಿ ನ್ಯಾಚುರಲ್ ಥಿಂಗ್. ನೋಡಿ, ಇಲ್ಲೇ ಹೇಳ್ತಾ ಇದ್ದಾರೆ, ಒಮ್ಮೆ ನಾನು ನೈಸರ್ಗಿಕ ಪ್ರಪಂಚದಿಂದ ಹೊರಬಂದ ಮೇಲೆ ನಾನು ಎಂದಿಗೂ ನನ್ನನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಕವಿ ಈ ಒಂದು ನೈಸರ್ಗಿಕ ಪ್ರಪಂಚವನ್ನು ತ್ಯಜಿಸಿದ ನಂತರ ಮತ್ತೆ ಆ ಭೌತಿಕ ರೂಪವನ್ನು ಪಡೆಯೋದಕ್ಕೆ ಬಯಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಅವರ ಒಂದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಕಲೆಯ ಮೂಲಕ ಅವರು ತಾನು ಅಮರನಾಗಿ ಇರಬೇಕು ಅಂತಕ್ಕಂತಹ ನಿರ್ಧಾರವನ್ನು ಹೇಳುತ್ತೆ. ಮೈ ಬಾಡಿಲಿ ಫಾರ್ಮ್ ಫ್ರಮ್ ಎನಿ ನ್ಯಾಚುರಲ್ ಥಿಂಗ್. ನನ್ನ ದೈಹಿಕ ರೂಪ ಯಾವುದೇ ನೈಸರ್ಗಿಕ ವಸ್ತುಗಳಿಂದ ದೈಹಿಕ ರೂಪವನ್ನು ಪಡೆಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕವಿ ತಾನು ತನ್ನ ಪುನರ್ಜನ್ಮ ಪ್ರಕೃತಿ ನಿಯಮಗಳಿಗೆ ಒಳಪಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ನಶ್ವರವಾದ ದೇಹವನ್ನು ತ್ಯಜಿಸಿ ಕಲೆಯ ರೂಪದಲ್ಲಿ ಶಾಶ್ವತೆಯನ್ನು ಪಡೆಯಲು ಇಲ್ಲಿ ಬಯಸ್ತಾ ಇದ್ದಾರೆ. ಬಟ್ ಸಚ್ ಎ ಫಾರ್ಮ್ ಆ್ಯಸ್ ಗ್ರೇಷಿಯನ್ ಗೋಲ್ಡ್ ಸ್ಮಿತ್ಸ್ ಮೇಕ್ ಆಫ್ ಹ್ಯಾಮರ್ ಗೋಲ್ಡ್ ಆ್ಯಂಡ್ ಗೋಲ್ಡ್ ಎನಮೆಲಿಂಗ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಗ್ರೀಕ್ ಅಕ್ಕಸಾಲಿಗರು ಮಾಡುವಂತಹ ಒಂದು ರೂಪವನ್ನು ಅಂತ. ಗ್ರೇಷಿಯನ್ ಗೋಲ್ಡ್ ಸ್ಮಿತ್ಸ್, ಗ್ರೀಕ್ ಅಕ್ಕಸಾಲಿಗರು ಆ ಗೋಲ್ಡ್ ಸ್ಮಿತ್ಸ್ ಮಾಡ್ತಕ್ಕಂಥ ಒಂದು ರೂಪ ಅಂತ ಹೇಳ್ತಾ ಇದ್ದಾರೆ. ಇದು ಬೈಜಾಂಟಿಯಂನ ಕಲೆಯ ವೈಭವವನ್ನು ಸೂಚಿಸುತ್ತೆ, ವಿಶೇಷವಾದ ಚಿನ್ನದ ಕಲೆ. ಕವಿ ತನ್ನ ಕಲೆಯ ಅಮರ ರೂಪವಾಗಿ ಪರಿವರ್ತಿಸಿಕೊಳ್ಳಲು ಬಯಸ್ತಾ ಇದ್ದಾರೆ. ಅನಂತರ ಆಫ್ ಹ್ಯಾಮರ್ಡ್ ಗೋಲ್ಡ್ ಆ್ಯಂಡ್ ಗೋಲ್ಡ್ ಎನಾಮಲಿಂಗ್, ಬಡಿದ ಚಿನ್ನ. ಅಂದರೆ ಇಲ್ಲಿ ಕಲೆ ಒಂದು ಶಾಶ್ವತ ಮತ್ತು ಸೌಂದರ್ಯವನ್ನು ಒತ್ತಿ ಹೇಳುತ್ತೆ. ಲೋಹವು ನೈಸರ್ಗಿಕವಾಗಿ ಉಳಿಯೋದಿಲ್ಲ, ಹಾಗೆಯೇ ಕಲೆಯು ಕೂಡ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಟು ಕೀಪ್ ಎ ಡ್ರೌಸಿ ಎಂಪರರ್ ಅವೇಕ್. ಇಲ್ಲಿ ಮಂಪರಾದಂತಹ ಚಕ್ರವರ್ತಿಯನ್ನು ಎಚ್ಚರವಾಗಿಡಿಸಲು ಅಂತ. ಅಂದರೆ ಕಲೆಯು ಕೇವಲ ಸೌಂದರ್ಯದ ವಸ್ತುವಲ್ಲ, ಅದು ಆಲೋಚನೆಗಳನ್ನು ಉತ್ತೇಜಿಸುತ್ತೆ ಮತ್ತು ಮನಸ್ಸನ್ನು ಜಾಗೃತಿಗೊಳಿಸುತ್ತೆ. ಕಲೆಯು ಅಮರತ್ವದ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತೆ. ಆರ್ ಸೆಟ್ ಅಪಾನ್ ಗೋಲ್ಡನ್ ಬೌ ಟು ಸಿಂಗ್ ಟು ಲಾರ್ಡ್ಸ್ ಆ್ಯಂಡ್ ಲೇಡೀಸ್ ಆಫ್ ಬೈಜಾಂಟಿಯಮ್ ಆಫ್ ವಾಟ್ ಫಾಸ್ಟ್ ಆರ್ ಪಾಸಿಂಗ್ ಆರ್ ಟು ಕಮ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಆ ಚಿನ್ನದ ಕೊಂಬೆಯ ಮೇಲೆ ಕುಳಿತು ತಾನು ಹಾಡಲು ಬಯಸ್ತಾ ಇದ್ದಾರೆ. ಅಂದರೆ ಇದು ಕವಿಯ ಪ್ರಾಯೋಗಿಕ ಕಾರ್ಯವನ್ನು ಸೂಚಿಸುತ್ತೆ. ಕವಿ ಚಿನ್ನದ ಪಕ್ಷಿಯಾಗಿ ಕಲೆಯ ರೂಪದಲ್ಲಿ ಶಾಶ್ವತವಾಗಿ ಹಾಡಲು ಬಯಸ್ತಾ ಇದ್ದಾರೆ. ಟು ಲಾರ್ಡ್ಸ್ ಆ್ಯಂಡ್ ಲೇಡೀಸ್ ಆಫ್ ಬೈಜಾಂಟಿಯಮ್. ಬೈಜಾಂಟಿಯಂನ ಒಂದು ಲಾರ್ಡ್ಸ್, ದೇವರುಗಳಿಗೆ, ಅಧಿಪತಿಗಳಿಗೆ ಮತ್ತು ಮಹಿಳೆಯರಿಗೆ. ಕಲೆಯು ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಉನ್ನತ ವರ್ಗಕ್ಕೆ ಜ್ಞಾನ ಮತ್ತು ಸೌಂದರ್ಯವನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಫ್ ವಾಟ್ ಈಸ್ ಪಾಸ್ಟ್ ಆರ್ ಪಾಸಿಂಗ್ ಆರ್ ಟು ಕಮ್. ಆ ಒಂದು ಗತಿಸಿರ್ತಕ್ಕಂತಹ, ನಡೆಯುತ್ತಿರುವ ಅಥವಾ ಬರಲಿರುವ ಒಂದು ವಿಷಯಗಳ ಬಗ್ಗೆ ತಾನು ಆ ಒಂದು ಕಲೆಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲಿನ ಅರ್ಥ, ಕಲೆಯಿಂದ ಅಮರತ್ವವನ್ನು ಪಡೆದ ಕವಿ ಸಮಯದ ಒಂದು ಗಡಿಗಳನ್ನು ಮೀರಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಬಗ್ಗೆ ತಾನು ಹಾಡಬಲ್ಲೆನು, ತಾನು ಕಲೆ ರಚಿಸಬಲ್ಲೆನು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಕಲೆಯು ಕಾಲಾತೀತವಾಗಿದೆ ಮತ್ತು ಶಾಶ್ವತ ಜ್ಞಾನವನ್ನು ನೀಡಬಲ್ಲದು ಎಂಬುದನ್ನು ಕವಿ ಈ ಒಂದು ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು WB ಈಟ್ಸ್ ರವರ
ಸೇಲಿಂಗ್ ಟು ಬೈಜಾಂಟಿಯಂ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.